ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರೂ ಆರಾಮದೀರಿ? ಎಲ್ಲರೂ ಆರಾಮದೀರಿ ಅನ್ಕೊಂಡೀನಿ ಫ್ರೆಂಡ್ಸ್. ನಾನೊಂದೀಗ ಸ್ಕೂಲ್ ಬೇಬಿ ಕಟ್ಟಿಂಗ ಮಾಡಿ ತೋರಿಸ್ತಿದ್ದೇನೆ ರೀ ಫ್ರೆಂಡ್ಸ್. ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಫ್ರೆಂಡ್ಸ್. ನಾ ಯಾವ ಥರ ಬೇಬಿ ಕಟ್ಟಿಂಗನ್ನ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್. ನಿಮ್ಮ ಸಪೋರ್ಟ್ ನಮಗೂ ಇರಲಿ ಫ್ರೆಂಡ್ಸ್. ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನೋಡಿರಿ, ಬೇಬಿ ಕಟ್ಟಿಂಗನ್ನು ಸ್ಕೂಲ್ ಬೇಬಿ ಕಟ್ಟಿಂಗನ್ನು ಮಾಡಿ ತೋರ್ಸತ್ತಿದ್ದೇನೆ ರೀ. ಬೇಬಿ ಕಟ್ಟಿಂಗ ಹೆಂಗೆ ನೋಡಿ ಫ್ರೆಂಡ್ಸ್. ಅವಳ್ದ ಕೂದಲ ಸ್ವಲ್ಪ ಜಾಸ್ತಿ ದಟ್ಟನ ಇತ್ತು ಫ್ರೆಂಡ್ಸ್. ನಾನು ನಿಮ್ಗೆ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್, ಯಾವ ಥರ ಬೇಬಿ ಕಟ್ಟಿಂಗ್ ಆಯಿತು ಅಂತ ನೋಡಿ. ಲೈಕ್ ಕೊಡಿ ಫ್ರೆಂಡ್ಸ್. ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತುಂಬಾ ಕೂದಲ್ರಿ ಎಲ್ಲಾನು ಸ್ವಲ್ಪ ಇದನ್ನು ಹಾಕೋತಾರಲ್ರಿ ಅವರ ಎರಡು ಕಡೆ ಹೆಣಾಲ್ ಹಾಕೊಳ್ಳೋಣ. ಸ್ವಲ್ಪ ಕೂದಲ ಜಾಸ್ತಿ ಹೇರ ಆಗಿತ್ತು ಫ್ರೆಂಡ್ಸ್. ಅದನ್ನು ನಾನು ಸ್ವಲ್ಪ ಸರಿ ಮಾಡಿಕೊಂಡೆ. ಇವಾಗ ನೋಡಿ ಫ್ರೆಂಡ್ಸ್, ಮಾಡ್ತೀನಿ. ಯಾವ ಥರ ಕಟ್ಟಿಂಗ್ ಆಗುತ್ತೆ ಹೇಳಿ ಫ್ರೆಂಡ್ಸ್. ಎರಡು ಕಡೆ ಜುಟ್ಲನ ಹಾಕೋತಾಳಲ್ಲ ಫ್ರೆಂಡ್ಸ್ ಅವಳು, ಅದಕ್ಕೆ ಅದು ಯಾವ ಥರ ಹಿಕ್ಕಿದ್ರೂ ಸ್ವಲ್ಪ ಕುಂತಾ ಇರಲಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಯಾವ ಥರ ಆಗುತ್ತೆ ನೋಡಿ. ಸ್ಕೂಲಿಗೆ ಹೋಗೋ ಮಕ್ಕಳನ್ನ ರೆಡಿ ಮಾಡಿ ಜಲ್ದಿ ಮಾಡಬೇಕು. ಒಬ್ಬೊಬ್ಬರು ಖಾಲಿನೂ ಇರೋದಿಲ್ಲ ಫ್ರೆಂಡ್ಸ್. ಬೇಬಿ ಕಟ್ಟಿಂಗ್ ಮಾಡಿಸ್ಬಿಟ್ರೆ ಅವರೇ ಹಿಕ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್, ಬಾಚ್ಕೊಂಡು ಹೋಗ್ತಾರೆ ಸಾಲ್ಗಿ ನೋಡಿ ಫ್ರೆಂಡ್ಸ್. ಇವು ಕಟ್ಟಿಂಗ್ನ ಯಾವಾಗಲೂ ನಾನೇ ಕೂದಲನ್ನ ತೆಗಿತಾ ಇರ್ತೀನಿ ಫ್ರೆಂಡ್ಸ್. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಬರ್ತಾಳೆ ಫ್ರೆಂಡ್ಸ್ ಅವಳು ಬೇಬಿ. ಸ್ವಲ್ಪ ಕೂದಲ ಜಾಸ್ತಿ ಇದಾಗಿತ್ತಲ್ರಿ, ಅದಕ್ಕೆ ಮೊದಲು ಅದನ್ನು ನಾನು ಸಾಫ್ಟಾಗಿ ಮಾಡ್ಕೊಂಡೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಕೂದಲನ್ನ ಸ್ವಲ್ಪ ನೀಟಾಗಿ ಕಟ್ಲಿಕ್ಕೆ ಈ ಥರ ಆಗುತ್ತೆ ಫ್ರೆಂಡ್ಸ್. ಅದ ಬೇಬಿ ಕಟ್ಟಿಂಗ್ ಮಾಡಿಬಿಟ್ರೆ ಅವರೇ ಬಾಚ್ಕೊಂಡು ಸಾಲಿಗೆ ಹೋಗಿಬಿಡ್ತಾರೆ. ಇಲ್ಲಿಕ ಜಾಸ್ತಿ ಕೂದಲು ಉದ್ದ ಬಿಟ್ಕೊಂಡ್ರೆ ರೀ ನಾವು ಅವರಿಗೆ ಬಾಚ್ಬೇಕಾಕೈತ್ರಿ. ಬೇಬಿ ಕಟ್ಟಿಂಗ್ ಮಾಡಿಸ್ಬಿಟ್ರೆ ಅವರೇ ಬಾಚ್ಕೊಂಡು ಹೋಗ್ತಾವ್ರಿ ಮಕ್ಕಳು ನೋಡಿ ಫ್ರೆಂಡ್ಸ್. ಬೇಬಿ ಮೊದಲ ಹಣೆ ಮೇಲಿಂದನ ತಗೋಬೇಕು ಫ್ರೆಂಡ್ಸ್. ಈ ಥರ ತಗೊಂಡು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಂದಿದ್ದಳು ಮಗು ರೀ, ಅದಕ್ಕೆ ಸ್ವಲ್ಪ ಕೂದಲ ಜಾರ್ತಾ ಇತ್ರಿ. ನಾವು ಎಷ್ಟು ನೀಟಾಗಿ ಬಾಚ್ಕೊಂಡು ಇದನ್ನು ಮಾಡ್ತೇವೆ ಅಷ್ಟು ನೀಟಾಗಿ ಕೊಂಡಿರ್ತೈತ್ರಿ ಅದು ಹೇರ್ ರೀ. ನೋಡಿ ಫ್ರೆಂಡ್ಸ್, ಸ್ವಲ್ಪನೂ ಕೂದಲಾಗಿತ್ತು ಫ್ರೆಂಡ್ಸ್. ಸ್ವಲ್ಪ ನೀರನ್ನು ನಾನು ಇದನ್ನು ಮಾಡಿಕೊಂಡೆ, ಕೈನಿಂದ ಹಚ್ಕೊಂಡೆ ಫ್ರೆಂಡ್ಸ್.
ಇವಾಗ ನೋಡಿ ಫ್ರೆಂಡ್ಸ್, ಜಾಸ್ತಿ ಹೆರಪೆರ ಆದರೆ ಸ್ವಲ್ಪ ನೀರನ್ನ ಇದನ್ನು ಮಾಡ್ಕೊಂಡು ಮಾಡ್ಬೋದು ಫ್ರೆಂಡ್ಸ್. ನೀಟಾಗಿ ನಿಮಗೆ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಲಾಸ್ಟ್ವರೆಗೂ ವಿಡಿಯೋನ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಫ್ರೆಂಡ್. ನೋಡಿ ಬೇಬಿ ಹಣೆ ಮೇಲಿಂದ ಅಷ್ಟೇ ತೆಗೆದಿದ್ದೇನೆ ಆದ್ರೆ ಯಾವ ಥರ ಮಗು ಕಾಣಿಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಸಖತ್ತಾಗಿ ಕಾಣ್ತಾ ಇದ್ದಾಳೆ ಅಲ್ರಿ. ಸ್ಕೂಲ್ ಬೇಬಿ ಕಟ್ಟಿಂಗ್ ಈ ಥರ ಮಾಡಿದೆ ಫ್ರೆಂಡ್ಸ್. ನೋಡಿ ಈ ಥರ ಮಾಡಿಬಿಟ್ರಿ ನಾವು ಫ್ರೆಂಡ್ಸ್. ಅವರಿಗೆ ಅವರ ಬಾಚ್ಕೊಂಡು ಹೋಗ್ತಾರ್ರಿ. ಒಮ್ಮೆ ಕೆಲಸ ಭಾಳ ಇರ್ತೈತಲ್ರಿ ನಮಗೂ, ಅವಾಗ ತಾನಾಗೆ ತಾವರ ಬಾಚ್ಕೊಂಡು ಹೋಗಿಬಿಡ್ತಾರ್ರಿ. ಜಾಸ್ತಿ ಕೂದಲ ಬಿಟ್ಟು ಅಂದ್ರೆ ನಾವು ಹಿಕ್ಬೇಕಾಕತ್ರಿ ಫ್ರೆಂಡ್ಸ್. ಇವಾಗ ಈ ಥರ ಮಾಡಿದ್ರೆ ನೀಟಾಗಿ ಮಕ್ಕಳು ಕಾಣಿಸ್ತಾವ್ರಿ, ಸ್ಕೂಲಿಗೆ ಹೋಗೋ ಮಕ್ಕಳು ರೀ. ನೋಡ್ರಿ ನೋಡಿ ಫ್ರೆಂಡ್ಸ್. ಕೂದಲ ಇವಳ್ದು ಸ್ವಲ್ಪ ಮಗುದ ಭಾಳ ದಟ್ಟ ಐತ್ರಿ ಕೂದಲ ರೀ. ಅದ್ರಾಗ ರೀ ಕೊಬ್ಬರಿ ಎಣ್ಣೆ ಬೇರೆ ಹಚ್ಕೊಂಡು ಬಂದಿದ್ದಳಲ್ರಿ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. ಕೂದಲ ಜಾರಕ್ಕೆ ಶುರು ಮಾಡ್ತು ಫ್ರೆಂಡ್ಸ್. ಯಾವ ಮಕ್ಕಳನ್ನೂ ಕಟಿಂಗ್ ಮಾಡಿಸೋಂತ ಮುಂಚೆ ರೀ ನೀಟಾಗಿ ತಲೆ ವಾಶ್ ಮಾಡ್ಕೊಂಡು ಹೋಗಿ ಕಳಿಸ್ಬೇಕ್ರಿ. ಆವಾಗ ಹೇರ್ ರೀ ಸ್ವಲ್ಪನೂ ಇದಾಗೋದಿಲ್ಲ ರೀ, ಎಲ್ಲನೂ ನೀಟಾಗಿ ಕೊಂಡಿರ್ತೈತಿ ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆ ಹಚ್ಚಿ ಕಳಿಸಿದ್ರೆ ನೀಟಾಗಿ ಕೊಡೋಂಗಿಲ್ಲ, ಕೂದಲ ನೀಟಾಗಿ ಹೆರಪೆರ ಕಾಣ್ತೈತಿ ಫ್ರೆಂಡ್ಸ್. ನೋಡ್ರಿ ಒಂದು ಸೈಡ್ ಕಟ್ಟಿಂಗ ತೋರಿಸಿದೆ. ಇವಾಗ ನೋಡಿ ಫ್ರೆಂಡ್ಸ್, ನೀಟಾಗಿ ಸೈಡ್ಕಿಂದ ಇನ್ನು ತಕ್ಕೋಬೇಕಾಗತ್ತೆ ಫ್ರೆಂಡ್ಸ್. ನಾನು ಈ ಥರ ತಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಯಾವ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರನ ನಾವು ತೆಗೆದುಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಆಮೇಲೆ ಮಗು ನೀಟಾಗಿ ಕಾಣಿಸ್ತೈತಿ ರೀ.
ನೋಡಿ ಫ್ರೆಂಡ್ಸ್, ತುಂಬ ಅಂದ್ರೆ ತುಂಬಾ ಲೇಟ್ ಆಯಿತು ಫ್ರೆಂಡ್ಸ್. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಂದಿದ್ದಕ್ಕೆ ಶಾಂಪೂ ಹಾಕ್ಕೊಂಡು ತೊಳ್ಕೊಂಡು ಬಂದ್ರೆ ನೀಟಾಗಿ ಅಷ್ಟು ಲೇಟ್ ಆಗಲ್ಲ, ಜಲ್ದಿ ಆಗ್ತೈತ್ರಿ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತು ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಲಾಸ್ಟ್ವರೆಗೂ ವೀಕ್ಷಣೆ ಮಾಡಿದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಇದ್ದಂಗೆ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾವ ಥರ ಕಾಣ್ತಾ ಇದೆ ಬೇಬಿ ಕಟಿಂಗ್ ನೋಡಿ ಫ್ರೆಂಡ್ಸ್. ನೀಟಾಗಿ ಕಾಣಿಸ್ತಾ ಇದ್ದಾಳಲ್ಲ ಫ್ರೆಂಡ್ಸ್. ಇಲ್ಲೆಲ್ಲರೂ ಮನೆಗೂ ಎಲ್ಲ ಪೇಶೆ ಮಾಡ್ತಾರೆ. ಎಲ್ಲರೂ ಇಲ್ಲಿ ಯಾರು ಮಾತಾಡೋದಿಲ್ಲ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ಬೇಬಿ. ಇವಾಗ ನೀಟಾಗಿ ಕಾಣಿಸ್ತಾ ಇದ್ದಾಳಲ್ಲ ಫ್ರೆಂಡ್ಸ್. ನೋಡ್ರಿ, ಏನು ಸ್ವಲ್ಪ ತಗೊಂಡೆ ಫ್ರೆಂಡ್ಸ್ ಹೇರ್ನ. ಹುಚ್ಚಿಗಿಡ ಯಾಕೆ ಭಾಳ ಅದಾವ ಇಲ್ಲಿ. ಯಾವ ಹುಚ್ಚಿಗಿಡ ಅಲ್ಲಿ ಅಲ್ಲೊಂದು ದೊಡ್ಡ ದೇರ್ಗುಡಿ ಮುಂದೆ ಅಲ್ಲಿ ಅಲ್ಲಿ ಮಂದಿ ಸರಿಯಲ್ಲ. ನಮ್ಮ ಮನೆ ಆಟ ಸರಿ ಇದಾರ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾಳೆ ಸ್ಕೂಲ್ ಬೇಬಿ. ನೋಡಿ ಫ್ರೆಂಡ್ಸ್, ಆಕಿ ಉದ್ಯೋಗ ಮಾಡಕೊಂಡ ಇನ್ನೊಬ್ಬಳು ಬೇಬಿ ಇದ್ದಳು, ಅವಳದು ಮಾಡಬೇಕಾಗಿತ್ತು. ಕೂತಿದ್ರು ಫ್ರೆಂಡ್ಸ್ ಅವರ. ಕೆಟ್ಟ ಬಂದಾಳ ಹಾಕತ್ತಳು. ನಮ್ಮನ್ನ ಯಾರು ಕರ್ಕೊಂಬಂದು ನೀವು ಇನ್ನೊಬ್ರು ಕರ್ಕೊಂಬಂದು ಚೌಕಾಶಿ ಮಾಡ್ತಾವೆ. ನೀನು ಚೌಕಾಶಿ ಮಾಡತ್ತಿಕ್ಕೆ ಇನ್ನು ಹಾಗೆಲ್ಲ ಹೋಗಿ ಮಾತಾಡಬಾರ್ದು ಅಂತಂದ್ರೆ ಈಕಿ ಕರೆ ನಾವು ಈಕೆ ಲಕ್ಷ್ಮಿ ಇಲ್ಲಿ ಊರಾಗ ಹೋಗಿ ಮಾತಾಡ್ತೀವಿ. ಹುಡ್ದೋಳಿ ಹೊತ್ತ ಯಮ್ಮ ಮೈಂಡ್ ಬಂದು ನಾವು ಅಜ್ಜ ನೋಡುವಂಗಾಯ್ ಇಲ್ಲ ಅಮ್ಮ ನಾವು ಆಟ ಬಂದು ಹಾಂ ಹಾಂ ನೀಟಾಗಿ ತೆಗೆದೆ ಬೇಬಿ. ಆಕೆ ಬ್ಯಾರೇನದ ಮಂದ್ಯಾಗ ಒಬ್ಬ ಸತ್ಲ ಇಲ್ಲೇ ಎಕ್ಸ್ಪೆಕ್ಟ್ ಮಾಡಿದ ಮಂದ್ಯಾಗ ಒಬ್ಬ ಸತ್ತ ಪುರ
ನೀಟಾಗಿ. ಆಮೇಲೆ ಮಿಷಿನ್ನಿಂದ ಸ್ವಲ್ಪ ಸ್ವಲ್ಪ ಕೂದಲನ್ನ ತೆಗೆದೆ ಫ್ರೆಂಡ್ಸ್. ನಮ್ಮ ಕಾಕು ತಲೆಗೆ ಬ್ರಾಂಚ್ ಆಗಿ ಕೂದಲ ಬೀಳತ್ತೆ ಇಲ್ಲಿ. ಐಕಿಗೆ ನೋಡ್ಲ 3 ಮಂದಿನ ಸಾಲ ಕಳಿಸ್ಬೇಕ. ಮನ್ಯಾಗಿನ ತೆಗೆದು ಹೊಲ್ದಾಗಿನ ತೆಗೆದು ಬ್ಯಾಸದ ಮತ್ತು ಒಬ್ಬಕ್ಕೆ ನಾ ಬೈದು ತೆಗೆದು ಹಚ್ಚಿಕೊಡಿ. ಅವಾಗ ನನಗೆ ಹೆಚ್ಚು ತೆಗೆದ ಮಾಡಿದಾರ. ಹಾಂ, ಮನ್ಯಾಗನೇ ಇರ್ತಾರೆ. ಹಾಂ ಹಾಂ, ಆರಾಮ್ ಉಳಿದಿಲ್ಲ ಅಮ್ಮ, ಆರಾಮ್ ಉಳಿದಿಲ್ಲ ಅದಕ್ಕೆ ಹಳ್ಳಾಗಿದಾವ. ಹಾಂ, ಅದಕ್ಕೆ ಈಗ ಲೈಕ್ ಮಾಡಿ, ಮೈನ್ ರಾತ್ರಿ ನಾ ಕರ್ಕೊಂಡೋಗಿರೋರು ನೀರು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಇದು ಬೆನ್ನ ಸೈಡ್ ಇದಾವಂತೆ. ಹಾಂ, ಹಿಂದೆ ಅಪ್ಪಚ್ಚೆ ಮಾಡ್ಕೊಂಡಿಲ್ಲ ಒಟ್ಟ ಗುಳಿಗೆ ಮೇಲೆ ನೀರ ಹೆಚ್ಚು ಕುಡಿದೋದಕ್ಕೆ ಹಂಗಾಕಿದಪ್ಪ. ಮನ್ಯಾಗ ಬೇಯತ್ತಾರೆ ಈಗ, ಅದಕ್ಕೆ ನೀರು ಒಯ್ದು ರೊಟ್ಟಿ ಸಾಯಿಲ್ಲ ನಾನು. ತಳಗ ಆಗ್ದಿನಕ್ಕ ತಳಗ ಮ್ಯಾಗ ಕರೆಕ್ಟ್ ಮಾಡಾಕತ್ತ. ಸ್ಕೂಲ್ ಬೇಬಿ ಕಟಿಂಗ್ ರೀ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಓಲ್ಡ್ ಓಲ್ಡ್ ಮಾಡಿದ್ರೆ
ನೋಡಿ ಫ್ರೆಂಡ್ಸ್, ಬೇಬಿ ರೆಡಿ ಆದರು. ಸ್ಕೂಲ್ ಬೇಬಿ ಹೇಗಾಗಿದೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ ಫ್ರೆಂಡ್ಸ್.